ಸಿ ಮ್ಯಾಚ್ ವಿನ್ ಆಗ್ಬಿಟ್ಟು ಟಾಪ್ 4 ಎಂಟ್ರಿ ಕೊಡುತ್ತೆ ಅನ್ಕೊಂಡೆ, ಬಟ್ ಅದಾಗಿಲ್ಲ. ಸಿ ಲಾಸ್ಟ್ ಆಡಿರೋ 3 ಮ್ಯಾಚ್ ವಿನ್ ಹಾಕೊಂಡು ಒಂಥರ ಕನ್ಸಿಕ್ಯೂಟಿವ್ ಆಗಿ ವಿನ್ ಹಾಕ ಬರ್ತಾ ಬೆಟರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರಲ್ವಾ. ಇವತ್ತಿನ ಮ್ಯಾಚ್ ಅವರೇ ಫಾರ್ಮ್ ಫೇವರೇಟ್ಸ್ ಇದ್ದಿದ್ದು ಮ್ಯಾಚ್ ವಿನ್ ಆಗಕ್ಕೆ. ಬಟ್ ನೋಡಿ LHC ಅವರು ನೀವು ಬೆಟರ್ ಪರ್ಫಾರ್ಮೆನ್ಸ್ ಕೊಟ್ಟಿರುವುದು ಫಾರ್ಮ್ ಫೇವರೇಟ್ಸ್ ಇರ್ಬೋದು, ಬಟ್ ಆದ್ರೂ ನಿಮ್ಗೆ ಒಡೆಯ ತಾಕತ್ ನಮ್ಗಿದೆ ಅಂತ LHC ತೋರಿಸ್ಕೊಟ್ಟಿದ್ದು ಸಕಾಲಾಗಿ ಆಡಿದ್ರು ಅಂತ ಹೇಳ್ಬೋದು. ಇವ್ರು ಸಿ ಅವರ ಟಾರ್ಗೆಟ್ ಕೊಡೋದೇ 189 ರನ್ಸ್. ಇದು ಆಕ್ಚುಲಿ ಹೇಳ್ಬೇಕಾದ್ರೆ ಇನ್ನೂ ಒಂದು 20 ರನ್ಸ್ ಶಾರ್ಟ್ ಇದ್ರು ಅಂತ ಹೇಳ್ಬೋದು. ಏನ್ 20 ರನ್ಸ್ ಶಾರ್ಟ್ ಗುರು. ಅವ್ರು ಆಡ್ತಾ ಇದ್ದಿದ್ ಬ್ಯಾಟಿಂಗ್ ನೋಡ್ಬಿಟ್ರೆ ನೀನು 30 ರನ್ಸ್ ಇನ್ನ 40 ರನ್ಸ್ ಸ್ಕೋರ್ ಮಾಡಿದ್ರು ಅವ್ರು ಈಸಿಲಿ ಚೇಸ್ ಡೌನ್ ಮಾಡಿ ಬಿಸಾಕ್ಬಿಡ್ತಾ ಇದ್ರು ಅಂತ ಹೇಳ್ತೀರಾ. ಹೌದು, ಅವ್ರು ಅದೇ ತರ ಆಡಿದ್ದು ಬ್ಯಾಟಿಂಗು. ನೋಡಿ ಇವತ್ತು ನಾವ್ ಯಾಕಂದ್ರೆ ಯಾವ ತರ ಇತ್ತಂದ್ರೆ ಈ ಸೀಸನ್ ಅಲ್ಲಿ ಒಂಥರ ಲೋ ಸ್ಕೋರಿಂಗ್ ಗೇಮ್ಸ್ ಆಗ್ತಾ ಇದ್ದು, ಇಲ್ಲಿ ಬ್ಯಾಟಿಂಗ್ ಆಡಕ್ ಸಖತ್ ಕಷ್ಟ ಪಡ್ತಾ ಇದ್ರು. ಬಟ್ ಈ ಮ್ಯಾಚ್ ಯಾವ ತರ ಇತ್ತು ಅಂದ್ರೆ ಒಂಥರ ಬ್ಯಾಟಿಂಗ್ ಫ್ರೆಂಡ್ಲಿ ಇತ್ತು. ಇಲ್ಲಿ ಬೌಲರ್ಸ್ ಅಸಿಸ್ಟ್ ಆಗ್ತಾ ಇದ್ದಿಲ್ಲ, ಬರೀ ಬ್ಯಾಟ್ಸ್ಮನ್ಸ್ ಗೆ ಅಸಿಸ್ಟ್ ಆಗ್ತಾ ಇದ್ದು. ಆದ್ರಿಂದ ನೋಡಿ ಇವ್ರು ಇನ್ನೂ ಒಂದು 20 ರನ್ಸ್ ಶಾರ್ಟ್ ಇದ್ರು ಅಂತ ಹೇಳ್ಬೋದು. ಬಟ್ ಆದ್ರೂ ಅವ್ರು 20 ರನ್ಸ್ ಏನಾದ್ರು ಇನ್ನೂ ಸ್ಕೋರ್ ಮಾಡಿದ್ರು ಅವ್ರು ಈಸಿಲಿ ಚೇಸ್ ಡೌನ್ ಮಾಡಿ ಬಿಸಾಕ್ಬಿಡ್ತಾ ಇದ್ರು. ಅವ್ರು ಎಷ್ಟು ಇನ್ನೂ 20 ಇದ್ದಂಗೆನೆ ಅವ್ರು ಚೇಸ್ ಡೌನ್ ಮಾಡಿ ಬಿಸಾಕಿರೋದು, ಸಕಾಲಾಗಿ ಆಡಿದ್ರು ಅಂತ ಹೇಳ್ಬೋದು. ಸಿ ಇವಾಗ ಮ್ಯಾಚ್ ಸೋಲ್ತಾ ಇದ್ದಂಗೆ 5ನೇ ಪೊಸಿಷನ್ ಇದ್ದವ್ರು ಇವಾಗ 6ನೇ ಪೊಸಿಷನ್ ಬಂದಿದ್ದಾರೆ. ಇನ್ನು ನೋಡಿ ನೆಕ್ಸ್ಟ್ ಸಿ ಸಖತ್ ಕಷ್ಟ ಆಗುತ್ತೆ. ಇನ್ ನೆಕ್ಸ್ಟ್ ಎರಡು ಮ್ಯಾಚ್ ವಿನ್ ಆಗ್ಲೇಬೇಕು, ಅದು ವಿತ್ ಬೆಟರ್ ರನ್ ರೇಟ್. ಇಲ್ಲಾಂದ್ರೆ ಇವ್ರು ಔಟ್ ಆಫ್ ದಿ ಟೂರ್ನಮೆಂಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದನ್ನ ನೆಕ್ಸ್ಟ್ ಗೇಮ್ಸ್ ಎಲ್ಲ ಸಿ ಒಂಥರ ಕ್ರೂಷಿಯಲ್ ಗೇಮ್ಸ್ ಅಂತ ಹೇಳ್ಬೋದು. LHC ನೋಡಿ ಇವಾಗ ಈ ಸೀಸನ್ ಅಲ್ಲಿ ಇವಾಗ ಯಾವ ತರ ಆಗ್ತಾ ಇದೆ ಅಂದ್ರೆ, ಇವಾಗ ಟಾಪ್ ಅಲ್ಲಿ ಇದಾರಲ್ವಾ ಆ ಟೀಮ್ಸ್ ಎಲ್ಲ ಕೆಳಗಡೆ ಬಾಟಮ್ ಅಲ್ಲಿ ಇರೋ ಟೀಮ್ಸ್ ಎಲ್ಲ ಹೋಗಿ ಹೊಡಿತಾ ಇರೋದು. ನಾವು ಹೋಗೋದಲ್ದೆ ಮನೆಗೆ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀವಿ ಅನ್ನೋ ತರ ಇತ್ತು ಸ್ಟೇಟ್ಮೆಂಟ್. ಹೌದು, ಏನು ಔಟ್ ಆಫ್ ದಿ ಟೂರ್ನಮೆಂಟ್ ಆಗ್ಬಿಟ್ಟಿಲ್ಲ. ನೆನ್ನೆ ಅಷ್ಟು ನೋಡಿ PPKS MI ಅವತ್ ನೋಡಿ MI ಗೆದ್ದಿದ್ರು ಒಂದೇ ಸೋತಿದ್ರು ಒಂದೇ, ಬಟ್ PPKS ಗೆ ಮಸ್ಟ್ ವಿನ್ ಗೇಮ್ ಆಗಿತ್ತು. ಬಟ್ ನೋಡಿ PPKS ನ ಮ್ಯಾಚ್ ಸೋತು ಇವಾಗ ಅವ್ರಿಗೂ ಸಖತ್ ಟ್ರಿಕ್ಕಿ ಆಗಿದೆ ಪ್ಲೇಯರ್ಸ್ ಎಂಟ್ರಿ ಕೊಡಕ್ಕೆ. ಸಿ ಅದು ಅದೇ ತರ ಆಯ್ತು ನೋಡಿ. LHC ಅವ್ರಿಗೆ ಏನು ವಿನ್ ಅವಶ್ಯಕತೆ ಇದ್ದಿಲ್ಲ, ಬಟ್ ನೋಡಿ ಅವ್ರು ವಿನ್ ಆದ್ರೂ ಸಿ ಕಷ್ಟ ಆಯ್ತು. ಇವಾಗ ಪ್ಲೇಯರ್ಸ್ ಚಾನ್ಸ್ ಇನ್ನು ಒಂಥರ ಕಡಿಮೆ ಆಗ್ಬಿಡ್ತಂತ ಹೇಳ್ಬೋದು. ಸಿ ಇವ್ರಿಗೂ ಸಖತ್ ಕಷ್ಟ ಇದೆ. ನೋಡೋಣ ಯಾವ ತರ ಆಗುತ್ತೆ ಅಂತ. ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಪಾಯಿಂಟ್ಸ್ ಟೇಬಲ್ ಟಾಸ್ ಬರೋಣ. ಟಾಸ್ ವಿನ್ ಆಗು ಬಂದು ರಿಷಬ್ ಪಂತ್ ಬೌಲಿಂಗ್ ತಗೋತಾರೆ, ಬ್ಯಾಟಿಂಗ್ ಆಡಕ್ ಬರ್ತಾರೆ. ಸಿ ಬ್ಯಾಟ್ಸ್ಮನ್ಸ್ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್. ಇವ್ರ ಕಡೆಯಿಂದ ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಡಕ್ಕಾಗಲ್ಲ, ಬೇಗನೆ ಔಟ್ ಆಗ್ಬಿಡ್ತಾರೆ. ಋತುರಾಜ್ ಗಾಯಕ್ವಾಡ್ 9 ಬಾಲ್ಸ್ ಅಲ್ಲಿ 30 ರನ್ಸ್ ಸ್ಕೋರ್ ಮಾಡಿ ಆಕಾಶ್ ಸಿಂಗ್ ಔಟ್ ಆಗ್ಬಿಡ್ತಾರೆ. ಮತ್ತೆ ಸಂಜು ಸ್ಯಾಮ್ಸನ್ ಅಷ್ಟೇ, ಅವ್ರ ಕಡೆಯಿಂದ ಅಷ್ಟನ್ನು ಕಾಂಟ್ರಿಬ್ಯೂಷನ್ ಮಾಡಕ್ಕಲ್ಲ. ಅವರು 20 ಬಾಲ್ 20 ಮಾಡಿ ಔಟ್ ಆಗ್ಬಿಡ್ತಾರೆ. ನೋಡಿ ಬಿಚ್ಚು ಬೆಟರ್ ಆಗಿನ ಇತ್ತು, ಬಟ್ ಸಂಜು ಸ್ಯಾಮ್ಸನ್ ಸ್ವಲ್ಪ ನಿಧಾನ ಕಾಣ್ತಾರೆ ಅಂತ ಹೇಳ್ಬೋದು. ಹೌದು, ಇವ್ರು ಯಾವಾಗಲೂ ಅಗ್ರೆಸಿವ್ ಆಡ್ತಾರೆ, ಬಟ್ ಈ ಮ್ಯಾಚ್ ನೋಡಿ ಸ್ವಲ್ಪ ವೇಸ್ಟ್ ಮಾಡಿದಾರೆ ಅಂತ ಹೇಳ್ಬೋದು. 20 ಬಾಲ್ಸ್ ಅಲ್ಲಿ 20 ರನ್ಸ್ ಅಷ್ಟೇ ಸ್ಕೋರ್ ಮಾಡಿರೋದು. ಇವ್ರನ್ನು ಏನಾದ್ರು 20 ಬಾಲ್ಸ್ ಅಲ್ಲಿ 40 ರನ್ಸ್ ಆತರ ಸ್ಕೋರ್ ಮಾಡಿದ್ರೆ ಇನ್ನೂ ಒಂಥರ ಚೆನ್ನಾಗಿ ಬೆಟರ್ ಪೊಸಿಷನ್ ಅಲ್ಲಿ ಇರ್ಬೋದಾಗಿತ್ತು. ಊರ್ವಿಲ್ ಪಟೇಲ್ ಅವ್ರ ಕಡೆ ಕಾಂಟ್ರಿಬ್ಯೂಷನ್ ಬರಲ್ಲ, ಅವರು ಆಕಾಶ್ ಸಿಂಗ್ ಔಟ್ ಆಗ್ಬಿಡ್ತಾರೆ. ಇವತ್ತು ನೋಡಿ ಆಕಾಶ್ ಸಿಂಗ್ ಯಾವ ತರ ಬೌಲಿಂಗ್ ಮಾಡಿರೋದು, ಸಾಕಾದಾಗ ಮಾಡಿದ್ರು ಅಂತ ಹೇಳ್ಬೋದು. ಆಕಾಶ್ ಸಿಂಗ್ ಸ್ಟಾರ್ಟಿಂಗ್ ಇನಿಷಿಯಲ್ ಅಲ್ಲಿ 3 ವಿಕೆಟ್ಸ್ ತಗೊಂಡಿದ್ದವ್ರೆ. 4 overs ಅಲ್ಲಿ 26 ರನ್ಸ್ ನ ಕೊಟ್ಟು 3 ವಿಕೆಟ್ಸ್ ತಗೊಂಡ್ರು. ಒಂಥರ ಮೇನ್ ಬ್ಯಾಟ್ಸ್ಮನ್ಸ್ ನಲ್ಲಿ ವಿಕೆಟ್ ತಗೊಂಡ್ರು ಅಂತ ಹೇಳ್ಬೋದು. ಒಳ್ಳೆ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಪ್ರತಿಯೊಂದು ವಿಕೆಟ್ಗೂ ಅವ್ರು ಏನೋ ಲೆಟರ್ ಬರ್ಕ ಬಂದಿದ್ರು, ಪ್ರತಿಯೊಂದು ವಿಕೆಟ್ಗೂ ಆ ಲೆಟರ್ ತೋರಿಸಿ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇನ್ಫ್ಯಾಕ್ಟ್ ಇವ್ರು ಹೇಳ್ಬೇಕಂದ್ರೆ ಸಿ ಅವರು ಪವರ್ ಪ್ಲೇ ದಲ್ಲಿ 37 ರನ್ಸ್ ಸ್ಕೋರ್ ಮಾಡಿ 2 ವಿಕೆಟ್ಸ್ ಕಳ್ಕೊಂಡ್ಬಿಟ್ಟಿರ್ತಾರೆ. ಬಟ್ ನೋಡಿ ಅಲ್ಲಿ ರನ್ಸ್ ಬಂದಿರಲ್ಲ, ಆಮೇಲೆ ವಿಕೆಟ್ಸ್ ಕಳ್ಕೊಂಡಿರ್ತಾರೆ. ಅಲ್ಲೇ ಸಖತ್ ಕಷ್ಟ ಪಡ್ತಾರೆ ಅಂತ ಹೇಳ್ಬೋದು. 3ನೇ ವಿಕೆಟ್ ಬೇಗ ಅರ್ಲಿ ಕಳ್ಕೊತಾರಲ್ವಾ, ಅದಾದ್ಮೇಲೆ 4ನೇ ವಿಕೆಟ್ ಪಾರ್ಟ್ನರ್ಶಿಪ್ ಬರೋ ಸಖತ್ತಾಗಿ ಬರುತ್ತೆ. ಕಾರ್ತಿಕ್ ಶರ್ಮಾ ಮತ್ತೆ ಡೆವಾಲ್ಡ್ ಬ್ರೇವಿಸ್ ಇವ್ರಿಬ್ರು ಕಡೆಯಿಂದ ಒಳ್ಳೆ ಕಾಂಟ್ರಿಬ್ಯೂಷನ್ ಬರುತ್ತೆ. ನೋಡಿ ಇವ್ರಿಬ್ರು ನಡುವೆ ಬರೋ ಪಾರ್ಟ್ನರ್ಶಿಪ್ 17 ರನ್ಸ್ ಬರುತ್ತೆ 44 ಬಾಲ್ಸ್ ಅಲ್ಲಿ. ಸಖತ್ತಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಕಾರ್ತಿಕ್ ಶರ್ಮಾ ನೋಡಿ 35 ಬಾಲ್ಸ್ ಅಲ್ಲಿ 15 ಕಂಪ್ಲೀಟ್ ಮಾಡ್ಕೊಳ್ತಾರೆ. ಅವರು ಸ್ವಲ್ಪ ನಿಧಾನಕ್ಕೆ ಆಡ್ತಾ ಇರ್ತಾರೆ, ಬಟ್ ಬರ್ತಾ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾರೆ. ಒಂದ್ ರೇಂಜ್ ಚೆನ್ನಾಗಿ ಆಡ್ತಾರೆ. ಕಾರ್ತಿಕ್ ಶರ್ಮಾ ಮೋಸ ಇಲ್ಲ, ಅವರು ಬೆಟರ್ ಆಗಿನ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಡೆವಾಲ್ಡ್ ಬ್ರೇವ್ಸ್ ಕಡೆಯಿಂದ ಒಂಥರ ಅಗ್ರೆಸಿವ್ ನಾಕ್ ಬರುತ್ತೆ. 16 ಬಾಲ್ಸ್ ಅಲ್ಲಿ 25 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಅವ್ರು ಔಟ್ ಆಗ್ಬಿಡ್ತಾರೆ ಮೊಹಮ್ಮದ್ ಶಮಿಗೆ. ಅದಾದ್ಮೇಲೆ ಶಿವಮ್ ದುಬೆ ಒಂಥರ ಅಗ್ರೆಸಿವ್ ಆಗಿ ಆಡ್ತಾರೆ. ಅವ್ರ ಕಡೆಯಿಂದ ಬ್ಯಾಟಿಂದ ಸಖತ್ ರನ್ಸ್ ಬರುತ್ತೆ. ಕಾರ್ತಿಕ್ ಶರ್ಮಾ 42 ಬಾಲ್ಸ್ ಅಲ್ಲಿ 71 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ ಶಹಬಾಜ್ ಅಹ್ಮದ್ಗೆ. ಅದಾದ್ಮೇಲೆ ಶಿವಮ್ ದುಬೆ ಮತ್ತೆ ಪ್ರಶಾಂತ್ ಶಿವಮ್ ದುಬೆ ಸಖತ್ ಆಡ್ತಾರೆ ಅಂತ ಹೇಳ್ಬೋದು. ಅವರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವೇಸ್ಟ್ ಮಾಡ್ತಾರೆ ಬಾಲ್ಸ್ ನ, ಅಷ್ಟೊಂದೇನೋ ಸ್ಕೋರ್ ಮಾಡಕ್ ಆಗಲ್ಲ. ಲಾಸ್ಟ್ ಓವರ್ ಹೊಡಿತಾರೆ ನೋಡಿ 23 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇವ್ರಿಗೆ ಪ್ರಿನ್ಸ್ ಯಾದವ್ಗೆ ಚಚ್ಚಿ ಬಿಸಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಆ ಓವರ್ 2 6 2 4 ಮತ್ತೆ ಒಂದು ಡಬಲ್ ಸಿಂಗಲ್ 23 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಇವ್ರೇನಾದ್ರು ಅಲ್ಲಿ ಲಾಸ್ಟ್ ಓವರ್ ಇಷ್ಟು ರನ್ಸ್ ನ ಸ್ಕೋರ್ ಮಾಡಿದ್ದಿಲ್ಲ ಅಂದ್ರೆ ಗೆ 175 ಅಷ್ಟೇ ಟಾರ್ಗೆಟ್ ನ ಕೊಡಕ್ ಆಗ್ತಾ ಇದ್ದು. ಬಟ್ ನೋಡಿ ಅವ್ರು ಸ್ಕೋರ್ ಮಾಡ್ತಾ ಇದ್ದಂಗೆ ಇವರು 187 ತನಕ ಹೋದ್ರು. ಇಲ್ಲ ಅಂದ್ರೆ 175 ಇಲ್ಲ 170 ಅಷ್ಟರಲ್ಲೇ ಕಚ್ಕೊಬಿಡ್ತಾ ಇದ್ರು. 187 ರನ್ಸ್ ನ ಸ್ಕೋರ್ ಮಾಡ್ತಾರೆ, 188 ರನ್ಸ್ ಟಾರ್ಗೆಟ್ ಕೊಡ್ತಾರೆ. ಬಟ್ ಆದ್ರೂ ಇನ್ನೂ 20 ರನ್ಸ್ ಶಾರ್ಟ್ ಇದ್ರ ಅಂತಾನೆ ಹೇಳ್ಬೋದು. ಬಟ್ ಆದ್ರೂ ಏನೋ ಡಿಫೆಂಡ್ ಮಾಡ್ಕೊಳ್ಳೋಣ ಅಂತ ಇವ್ರು ಸಿ ಅವರು ಬರ್ತಾರೆ, ಚೇಂಜ್ ಮಾಡಕ್ಕಂತ ಬರ್ತಾರೆ. LHC ಬ್ಯಾಟ್ಸ್ಮನ್ಸ್ ಯಾವ ತರ ಆಡ್ತಾರೆ ಅಂದ್ರೆ, ಇವಾಗ ಯಾವ್ದಾದ್ರು ಟೀಮ್ ಚೇಂಜ್ ಮಾಡ್ಬೇಕಾದಾಗ ಯಾವ ತರ ಇನ್ನಿಂಗ್ಸ್ ಬೇಕು ಸ್ಟಾರ್ಟಿಂಗ್ ಅಲ್ಲಿ ಅದೇ ತರ ಇನ್ನಿಂಗ್ಸ್ ಬಂದಿದ್ದು. ಮಿಚೆಲ್ ಮಾರ್ಷ್ ಮತ್ತೆ ಜಾಸ್ ಇಂಗ್ಲಿಷ್ ಮುಗ್ಗ ಇಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಆಡ್ತಾರೆ, ಚಚ್ಚಿ ಬಿಸಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಇವ್ರದ್ದು ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 6 overs 86 ರನ್ಸ್ ನ ಸ್ಕೋರ್ ಮಾಡಿದ್ರು. ನಾಯಿ ಪಿಡಿ ಚಚ್ಚಿ ಬಿಸಾಕ್ಬಿಟ್ರು. ನೋಡಿ ಒಂದ್ ಕಡೆ ಜಾಸ್ ಇಂಗ್ಲಿಷ್ ಅಷ್ಟೊಂದು ಅಗ್ರೆಸಿವ್ ಆಗಿ ಆಡಲ್ಲ, ಅಗ್ರೆಸಿವ್ ಆಗಿ ಆಡ್ತಾರೆ, ಬಟ್ ಅವ್ರು ಅಷ್ಟೊಂದು ಸ್ಟ್ರೈಕ್ ತಗೊಂಡಿರಲ್ಲ. ಬಟ್ ಸ್ಟ್ರೈಕ್ ಎಲ್ಲ ತಗೊಳ್ಳೋದು ಯಾರಂದ್ರೆ ಮಿಚೆಲ್ ಮಾರ್ಷ್. ಯಾವ ತರ ಹೊಡಿತಾರೆ ಅಂದ್ರೆ 5ನೇ ಓವರ್ ಅಲ್ಲಿ 1 ಓವರ್ ಅಲ್ಲಿ 28 ರನ್ಸ್ ನ ಸ್ಕೋರ್ ಮಾಡ್ತಾರೆ ಅನ್ಶುಲ್ ಕಂಬೋಜ್ಗೆ. ಚಚ್ಚಿ ಬಿಸಾಕ್ಬಿಡ್ತಾರೆ. ಆ ಓವರ್ ನೋಡಿ 4 6. ನಾನೆಲ್ಲೋ 6 ಬಾಲ್ಗೆ 6 6 ಹೊಡೆದು ಬಿಡ್ತಾರೆ ಅನ್ಕೊಂಡ್ರೆ, ಬಟ್ ಸ್ಟಾರ್ಟಿಂಗ್ ಅಲ್ಲಿ 4 ಬಾಲ್ 6 ಹೊಡೆದ್ರು. ಮತ್ತೆ ಒಂದು ಡಾಟ್ ಆಯ್ತು, ಲಾಸ್ಟ್ ಬಾಲ್ 4 ನ ಸ್ಕೋರ್ ಮಾಡಿದ್ರು.
28 ರನ್ಸ್ ಕಲೆ ಹಾಕಿದ್ರು. ಸಕಾದಾಗ ಆಡಿದ್ರು ಅಂತ ಹೇಳ್ಬೋದು. ಇವ್ರದ್ದು ಮಿಚೆಲ್ ಮಾರ್ಷ್ ಕಡೆಯಿಂದ ಆಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ 21 ಬಾಲ್ಸ್ ಗೆಲ್ಲ 50 ಬಂತು. ಅಗ್ರೆಸಿವ್ ಆಗಿ ಆಡಿದ್ರು ಅಂತ ಹೇಳ್ಬೋದು. ಇವ್ರಿಬ್ರು ನಡುವೆ ಬಾರೋ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ, 135 ರನ್ಸ್ ಬರುತ್ತೆ 70 ಬಾಲ್ಸ್ ಅಲ್ಲಿ. ಇಲ್ಲೇ ಗೊತ್ತಾಗೋಯ್ತು ಮ್ಯಾಚ್. ಇನ್ನೇನಿದೆ ಇನ್ನೊಂದು 50 ರನ್ಸ್ ಬಾಲ್ ಒಂದೊಂದು ಅಲ್ಲೇ ತಂದ್ಬಿಟ್ಟಿದ್ರು. ಆ ತರ ಅಗ್ರೆಸಿವ್ ಆಗಿ ಆಡಿದ್ದು. ಇವ್ರು ಮೊದಲನೇ ವಿಕೆಟ್ ಬಿಡೋದೇ 12ನೇ ಓವರ್ ಅಲ್ಲಿ 135 ರನ್ಸ್ ಅನ್ನು ಸ್ಕೋರ್ ಮಾಡ್ತಾರೆ. ಅವಾಗ ಮೊದಲನೇ ವಿಕೆಟ್ ಜಾಸ್ ಇಂಗ್ಲಿಷ್ ಔಟ್ ಆಗೋದು ಮುಖೇಶ್ ಚೌಧರಿಗೆ. ಅವರು 32 ಬಾಲ್ಸ್ ಅಲ್ಲಿ 36 ರನ್ಸ್ ನ ಸ್ಕೋರ್ ಮಾಡಿ ಔಟ್ ಆಗ್ತಾರೆ. ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಅಷ್ಟೇ. ಮಿಚೆಲ್ ಮಾರ್ಷ್ ಅವ್ರ ಹಿಂದೆನೆ ಔಟ್ ಆಗ್ಬಿಡ್ತಾರೆ. ಅವ್ರು ನೋಡಿ ಮಿಚೆಲ್ ಮಾರ್ಷ್ ಯಾವ ತರ ಒಂಥರ ಬ್ಯಾಡ್ ಲಕ್ ಅಂದ್ರೆ ಅವ್ರ ಕೈ ಟಚ್ ಆಗಿ ಹೋಗಿ ವಿಕೆಟ್ ಬಿದ್ದುಬಿಡುತ್ತೆ. ಬೌಲರ್ ಕೈ ಟಚ್ ಆಗಿ ವಿಕೆಟ್ ಬಿದ್ದುಬಿಡುತ್ತೆ. ಅದ್ರಿಂದ ಅವರು ಕ್ರೀಸ್ ಇಂದ ಆಚೆ ಬಂದಿರ್ತಾರಲ್ವ, ಅದರಿಂದ ಔಟ್ ಕೊಡ್ತಾರೆ. ಅವ್ರದ್ದೊಂಥರ ನೋಡಿ ಅನ್ಲಕ್ಕಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇವ್ರು ಬರ್ತಾರೆ ಅಬ್ದುಲ್ ಸಮದ್ ಏನಷ್ಟು ಪರ್ಫಾರ್ಮೆನ್ಸ್ ಕೊಡೋಕಲ್ಲ. ಒಂಥರ ನೋಡಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ 3 ವಿಕೆಟ್ಸ್ ಕಳ್ಕೊಂಡ್ಬಿಡ್ತಾರೆ ಹತ್ರದಲ್ಲೇ. ಬಟ್ ಅವಾಗ ಏನಾದ್ರು CS ಗೆ ಕಮ್ ಬ್ಯಾಕ್ ಮಾಡ್ತೇನೋ ಅಂತ ಅವ್ರಿಗೂ ಒಂಥರ ಹೋಗ್ ಬಂದಿರುತ್ತೆ. ಬಟ್ ಅದಾಗಲ್ಲ. ಲಾಸ್ಟ್ ಅಲ್ಲಿ ನಿಖಲಸ್ ಪೂರನ್ ಮತ್ತೆ ಮುಖೇಶ್ ಚೌಧರಿ ಮ್ಯಾಚ್ ನ ಫಿನಿಶ್ ಮಾಡ್ಕೊತಾರೆ. ನಿಖಲಸ್ ಪೂರನ್ ಒಂದು ಓವರ್ ಅಲ್ಲಿ ಹೊಡಿತಾರೆ ಇವರಿಗೆ ಅನ್ಶುಲ್ ಕಂಬೋಜ್ಗೆ. ಮತ್ತೆ ಅವ್ರಿಗೆ ಮಿಚೆಲ್ ಮಾರ್ಷ್ 4 ಸಿಕ್ಸ್ ಹೊಡಿದಿದ್ರಲ್ವಾ, ಇವರು ಅಷ್ಟೇ ಲಾಸ್ಟ್ ಅಲ್ಲಿ ಪೂರನ್ 4 ಬಾಲ್ 6 ಹೊಡಿತಾರೆ ಇವರಿಗೆ ಅನ್ಶುಲ್ ಕಂಬೋಜ್ಗೆ. ಒಂಥರ ಇವತ್ತು ಅನ್ಶುಲ್ ಕಂಬೋಜ್ ನೋಡಿ ಯಾವ ತರ ಎಕ್ಸ್ಪೆನ್ಸಿವ್ ಆದ್ರು ಅಂದ್ರೆ ಅವ್ರು ಹಾಕಿರೋ 16 ಬಾಲ್ಸ್ ಅಲ್ಲಿ 63 ರನ್ಸ್ ನ ಕೊಟ್ಟಿರೋದು. ಯಗ್ಗ ಮುಗ್ಗ ಇಟ್ಬಿಟ್ರು ಅಂತ ಹೇಳಿ ಸಖತ್ತಾಗಿ ಹೊಡೆದಾಗ್ಬಿಟ್ರು ಅವ್ರಿಗೆ. ಇನ್ನು ಅವ್ರ ಕಡೆ ಬೌಲಿಂಗ್ ಚೆನ್ನಾಗಿ ಮಾಡಿರೋದ್ರಿಂದ ಮುಖೇಶ್ ಚೌಧರಿ ಅವ್ರು 3 ಓವರ್ಸ್ ಅಲ್ಲಿ 24 ರನ್ಸ್ ನ ಕೊಟ್ಟು 1 ವಿಕೆಟ್ ತಗೊಂಡಿದ್ದಾರೆ. ಅದಾದ್ಮೇಲೆ ನೂರ್ ಅಹಮದ್ ವಿಕೆಟ್ ಏನು ತಗೊಂಡಿಲ್ಲ, ಬಟ್ 4 ಓವರ್ಸ್ ಅಲ್ಲಿ 21 ರನ್ಸ್ ನ ಕೊಟ್ಟಿದ್ದಾರೆ. ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಮಿಚೆಲ್ ಮಾರ್ಷ್ ಸ್ಕೋರ್ ಮಾಡಿದ್ರಲ್ವಾ 90 ರನ್ಸ್, ಅಲ್ಲೇ ಗೊತ್ತಾಗ್ಬಿಡ್ತು CS ಗೆ ಕಷ್ಟ ಇದೆ ಅಂತ. ಒಂಥರ ನೋಡಿ ಯಾವ ತರ ಚೇಸ್ ಡೌನ್ ಮಾಡಿದ್ರೆ ಸಖತ್ತಾಗಿ ಮಾಡಿದ್ರೆ ಅಂತ ಹೇಳ್ಬೋದು. ನಾನು ಪ್ರಿವ್ಯೂ ವಿಡಿಯೋದಾಗ್ಲೇ ಹೇಳಿದ್ದೆ, ಏನಾದ್ರು ಇವ್ರ ಕಡೆ LSG ಕಡೆ ಟಾಪ್ ಆರ್ಡರ್ ಅಲ್ಲಿ ಮಿಚೆಲ್ ಮಾರ್ಷ್ ಇವ್ರ ಕಡೆಯಿಂದ ಏನಾದ್ರು ರನ್ಸ್ ಬಂದೈತಂದ್ರೆ ಮ್ಯಾಚ್ ನ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಬಟ್ ನೋಡಿ ಅವ್ರ ಕಡೆಯಿಂದ ರನ್ಸ್ ಬಂತು, ಅದೇ ತರ ಮ್ಯಾಚ್ ನ ವಿನ್ ಆದ್ರು. ಇವಾಗ CS ಗೆ ಸಖತ್ ಕಷ್ಟ ಇದೆ, ನೋಡೋಣ ಮುಂದೆ ಯಾವ ತರ ಆಗ್ತಾರಂತ. ಬಟ್ LSG ಮ್ಯಾಚ್ ಇವತ್ತು ವಿನ್ ಆಗಿದ್ದು ಒಂದೇ ಸೋತಿದ್ದಂತ ಅವ್ರಿಗೇನು ಅಷ್ಟೊಂದೇನು ಮ್ಯಾಟ್ರ್ ಆಗಲ್ಲ. ಬಟ್ CS ಗೆ ಸೋತ್ರಲ್ವಾ, ಇವಾಗ ಪ್ಲೇಫ್ಸ್ ಹೋಗೋ ಚಾನ್ಸಸ್ ಕಡಿಮೆ ಆಯ್ತು, ಜಾಸ್ತಿ ಕಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.